ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದುಕೊಂಡಿದ್ದೇವೆ. ನಾವು ಕೂಡ ಅಲ್ಲಿ ಕ್ಷೇಮವಾಗಿದೆ. ವೀಕ್ಷಕರೇ ದರ್ಶನ್ ಅವರು ಜೈಲಿಗೆ ಹೋಗಿ ಸುಮಾರು 2 ತಿಂಗಳಾದ ಮೇಲೆ ರಚಿತಾ ರಾಮ್ ಅವರು ದರ್ಶನ್ ಅವರನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತು ದರ್ಶನ್ ಹಾಗೂ ರಚಿತಾ ರಾಮ್ ಅವರ ಸಂಬಂಧ ಒಂದು ಎಂಥ ಸಂಬಂಧ ಅಂತ. ನಿಮಗೆ ಗೊತ್ತಿರಲಿ, ಇದು ದರ್ಶನ್ ಅವರಿಂದ ರಚಿತಾ ರಾಮ್ ಅವರು ಇಂಡಸ್ಟ್ರಿಗೆ ಪರಿಚಯ ಆಗಿದ್ದಂತೆ ಅವರೇ ಕೂಡ ಹೆಮ್ಮೆಯಿಂದ ಹೇಳ್ಕೊತಾರೆ. ಎಂದೂ ಕೂಡ ದರ್ಶನ್ರನ್ನು ನಾನು ಬಿಟ್ಕೊಡಲ್ಲ ಅಂತ ಕೂಡ ಅವರು ಮೊನ್ನೆನೇ ಪೋಸ್ಟ್ ಕೂಡ ಮಾಡಿದರು. ನಾನು ಯಾವಾಗಲೂ ಕೂಡ ದರ್ಶನ್ ಅವ್ರ ಜೊತೆ ಇರ್ತೀನಿ ಅಂತ ಪೋಸ್ಟ್ ಮಾಡಿದರು. ಈ ಒಂದು ಹಾಡೇನಾಗಿ ನಿಮಗೆ ಕೇಳಿಸ್ತೀನಿ, ಇದನ್ನ ಕೇಳ್ಕೊಂಡು ಬನ್ನಿ ವೀಕ್ಷಕರೇ ಏನಂತ ಮಾತಾಡಿದ್ದಾರೆ ದರ್ಶನ್ ಅವ್ರ ಬಗ್ಗೆ. ಅದಕ್ಕಿಂತ ಮುನ್ನ ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ಮುಂದುವರಿಸೋಣ ವಿಡಿಯೋನ. ನಾವೊಂದು ಮಾತು ಹೇಳ, ನಾನು ಅವರ ಒಂದು ಬ್ಯಾನರ್ ಇಂದ ಬಂದವಳು. ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ದರ್ಶನ್ ಸರ್. ಆ್ಯಂಡ್ ಇವತ್ತು ನನ್ಗೇನೇ ಹೆಸರಿದ್ರು ಅದು ದರ್ಶನ್ ಸರ್ ಇಂದ. ಅವತ್ತು ಒಂದು ಮಾತು ಅವ್ರು ಏನಾದ್ರು ನೋ ಅಂತ ಹೇಳಿದ್ರೆ ಪ್ರಾಬಬ್ಲಿ ಇವತ್ತು ರಚಿತಾರಾಮ್ ರಚಿತಾರಾಮ್ ಆಗಕ್ಕಾಗ್ತಿರಲಿಲ್ಲ. ಸೊ ನನ್ನ ಒಂದು ರಿಗಾರ್ಡ್ಸ್, ನನ್ನ ಕುಟುಂಬ, ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ, ನನ್ನ ಮೇಲಿದೆ. ಸೊ ಎಸ್, ಆ್ಯಂಡ್ ಸೊ ಬಾಸ್, ವಿ ಆಲ್ ಆರ್ ವೇಟಿಂಗ್ ಫಾರ್ ಯು. ಆ್ಯಂಡ್ ಆದಷ್ಟು ಬೇಗ ನಮಗೆ ಒಳ್ಳೆ ಸುದ್ದಿ ಸಿಗಲಿ. ಆ್ಯಂಡ್ ಭಗವಂತನ ನಾನು ಪ್ರಾರ್ಥನೆ ಮಾಡಿ. ವೀಕ್ಷಕರೇ, ರಚಿತಾ ರಾಮ್ ಅವರ ಮಾತನ್ನು ನೀವು ಕೇಳಿದ್ದೀರ. ನಾನು ದರ್ಶನ್ ಅವರಿಂದ ಇಂಡಸ್ಟ್ರಿಗೆ ಬಂದಳು. ಅವತ್ತು ಒಂದೇ ಒಂದು ಮಾತು ದರ್ಶನ್ ಸರ್ ನನಗೆ ಬೇಡ ಅಂದಿದ್ರೆ ಇವತ್ತು ಬಿಂದ್ಯಾ ರಾಮ್ ರಚಿತಾ ರಾಮ್ ಆಗೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಂತ. ರಚಿತಾ ರಾಮ್ ಅವರು ದರ್ಶನ್ ಅವರ ಬಗ್ಗೆ 1-2 ಮಾತನ್ನಾಡಿ ಅವರು ಕ್ಷೇಮವಾಗಿದ್ದಾರೆ. ಅವರ ಅಭಿಮಾನಿಗಳು ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ, ಅವರು ತುಂಬಾ ಚೆನ್ನಾಗಿದ್ದಾರೆ, ಆದಷ್ಟು ಬೇಗ ಬನ್ನಿ ಬಾಸ್ ಅಂತ ಹೇಳಿ ಅವರ ಒಂದು ಮೌನಕ್ಕೆ ಶರಣಾಗ್ತಾರೆ. ಅವರು 1-2 ಮಾತನಾಡಿ, ಯಾಕಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ತುಂಬ ಹತ್ರದಿಂದ ನೋಡಿರೋ ವ್ಯಕ್ತಿ ಆಗಿರೋದ್ರಿಂದ ಅವರನ್ನು ಒಂದು ಜೈಲಲ್ಲಿ ಆ ಒಂದು ವೈಟ್ ಕಲರ್ ಬಟ್ಟೆ ಮೇಲೆ ನೋಡೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ರಚಿತಾ ರಾಮ್ ಅವರು ಒಂದು 2 ಮನಸ್ಸಿನ ಮಾತಾಡಿ, ಆದರೂ ಯಾಕೆ 2 ತಿಂಗಳಾದಮೇಲೆ ಹೋದ್ರು ಅಂತ, ಪರವಾಗಿಲ್ಲ ಯಾವಾಗಲೇ ಹೋದ್ರು ರಚಿತಾ ರಾಮ್ ಅವರ ಬಾಂಧವ್ಯ ಅದೇ ಥರ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ದರ್ಶನ್ ಸರ್ ಅವರ ಬಗ್ಗೆ 1-2 ಮಾತನಾಡಿ ರಚಿತಾ ರಾಮ್ ಅವರು ಮೌನಕ್ಕೆ ಶರಣಾಗ್ತಾರೆ. ಈ ವಿಡಿಯೋ ಇಷ್ಟ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಪ್ಲೀಸ್.